ಸನಾತನ ಧರ್ಮ ಮತ್ತು ಪುರಾಣಗಳಲ್ಲಿ ವ್ಯಕ್ತಿಯ ದಿನನಿತ್ಯದ ನಡವಳಿಕೆಗಳಿಗೆ ಕೈಗೊಂಡ ಕ್ರಮಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಅದರಲ್ಲೂ ಮನೆಯಿಂದ ಹೊರಗೆ ಹೋಗುವ ಸಂದರ್ಭಗಳಲ್ಲಿ ವಿಶೇಷ ನಿಬಂಧನೆಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯವೆಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರತಿ ವ್ಯಕ್ತಿ ಅಥವಾ ಕುಟುಂಬದ ಸದಸ್ಯನು ಯಾವಾಗಲಾದರೂ ಮನೆ ಬಿಟ್ಟು ಹೊರಗೆ ಹೋಗುವಾಗ ಹಿಂದಿನಿಂದ ಅವರಿಗೆ ಏನು ಮಾಡಬೇಕು ಎಂಬುದರ ಬಗ್ಗೆ ಧಾರ್ಮಿಕ ನಂಬಿಕೆಗಳೆಲ್ಲ ಹಲವಾರು ವಿವರಗಳನ್ನು ನೀಡುತ್ತವೆ. ಅದರಲ್ಲೂ ಪ್ರಮುಖವಾದುದು ಹೊರಗಡೆ ಹೊರಟ ವ್ಯಕ್ತಿಯನ್ನು ಹಿಂದಿನಿಂದ ಕರೆದು ಅಡ್ಡಿಪಡಿಸಬಾರದು ಎಂಬ ನಂಬಿಕೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಕೇವಲ ಪೌರಾಣಿಕ ನಿಯಮವಲ್ಲ, ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ ಮತ್ತು ವ್ಯಕ್ತಿಯ ಕಾರ್ಯಸಾಧನೆಗೆ ಸಂಬಂಧಿಸಿದಂತೆ ಅಪಾರ ಪರಿಣಾಮವಿರುವುದು ತಿಳಿಯುತ್ತದೆ. ಹೊರಗಡೆ ಹೊರಟ ವ್ಯಕ್ತಿಯನ್ನು ಹಿಂದಿನಿಂದ ಕರೆದು ಅಡ್ಡಿಪಡಿಸುವುದನ್ನು ಅಶುಭವೆಂದು ಪರಿಗಣಿಸುವುದಕ್ಕೆ ಅನೇಕ ಕಾರಣಗಳಿವೆ. ಮೊದಲನೆಯದಾಗಿ, ವ್ಯಕ್ತಿಯ ಮನಸ್ಸಿನಲ್ಲಿ ಹೊರಟ ಕೆಲಸವನ್ನು ಯಶಸ್ವಿಯಾಗಿ ನೆರವೇರಿಸಲು ಆತ್ಮವಿಶ್ವಾಸ ಮತ್ತು ಶಾಂತಿ ಅಗತ್ಯ. ಅವರು ಹಿಂದಿನಿಂದ ಕರೆದು ತಡೆಯುವುದರಿಂದ ಅವನು ವಿಚಲಿತನಾಗಬಹುದು. ಮನಸ್ಸಿನ ಚಿಂತನೆಗಳು ಹರಡುವುದರಿಂದ ಅವರು ಮಾಡಬೇಕಾದ ಕೆಲಸದಲ್ಲಿ ಸಂಕೋಚ, ಅಸ್ಥಿರತೆ ಮತ್ತು ತಾಳ್ಮೆಯ ಕೊರತೆ ಉಂಟಾಗಬಹುದು. ಕೆಲವೊಮ್ಮೆ ಅವರ ಸಕಾರಾತ್ಮಕ ನಿರ್ಧಾರಗಳು ಹಾಳಾಗಿ ನಿರೀಕ್ಷಿತ ಫಲಿತಾಂಶ ದೊರೆಯದೇ ಹೋಗಬಹುದು. ಹೀಗಾಗಿ ಹಿಂದಿನಿಂದ ಅಡ್ಡಿಪಡಿಸುವುದು ಕೇವಲ ಶಬ್ದ ಅಥವಾ ಸಾಮಾಜಿಕ ನಡೆ ಮಾತ್ರವಲ್ಲ, ವ್ಯಕ್ತಿಯ ಜೀವನದ ಪ್ರಗತಿ ಮತ್ತು ಯಶಸ್ಸಿಗೆ ನೇರವಾಗಿ ಹಾನಿಕರವಾಗಿದೆ ಎಂದು ನಂಬಲಾಗುತ್ತದೆ. ಇದೊಂದು ದೈವಿಕ ಸೂಚನೆ ಎಂಬುದು ಕೂಡ ಗಮನಾರ್ಹ. ಹೊರಗೆ ಹೋಗುವ ವ್ಯಕ್ತಿಯನ್ನು ಹಿಂದಿನಿಂದ ಕರೆದು ತಡೆಯುವುದರಿಂದ ಅವರು ಯಶಸ್ವಿಯಾಗಿ ತಮ್ಮ ಗುರಿಯನ್ನು ಸಾಧಿಸಲು ದೇವರು ನೀಡಿದ ಶಕ್ತಿ ಮತ್ತು ಸಹಾಯವನ್ನು ತಪ್ಪಿಸಿಕೊಂಡಂತೆ ಆಗುತ್ತದೆ. ಧಾರ್ಮಿಕ ದೃಷ್ಟಿಯಿಂದ ಇದು ಕೇವಲ ಅಶುಭವಲ್ಲ, ಆದರೆ ವ್ಯಕ್ತಿಯ ಜೀವನದಲ್ಲಿ ದುರಾದೃಷ್ಟ, ವಿಘ್ನಗಳು, ಅಸಾಧ್ಯತೆಗಳು ಉಂಟಾಗುವ ಲಕ್ಷಣವೆಂದು ವಿವರಿಸಲಾಗಿದೆ. ಈ ನಂಬಿಕೆ ವಿದ್ವಾಂಸರು ಹೇಳುವಂತೆ ಜೀವನದಲ್ಲಿ ಶ್ರದ್ಧೆ, ವಿಧಿವಿಧಾನ ಮತ್ತು ಭಕ್ತಿಯ ಮಹತ್ವವನ್ನು ಮನನ ಮಾಡಿಸುತ್ತದೆ. ಆದರೆ ಈ ನಿಯಮವು ಎಲ್ಲಾ ವಯಸ್ಸಿನವರಿಗೆ ಅನ್ವಯಿಸುವುದಿಲ್ಲ. ವಿಶೇಷವಾಗಿ 5 ವರ್ಷದೊಳಗಿನ ಮಕ್ಕಳು ಹಿನ್ನಡೆಯಿಂದ ಕರೆದರು ಅಥವಾ ಅಡ್ಡಿಪಡಿಸಿದರು ಅದನ್ನು ನಕಾರಾತ್ಮಕವೆಂದು ಪರಿಗಣಿಸಲಾಗುವುದಿಲ್ಲ. ಬಾಲ್ಯವು ಶುದ್ಧತೆ, ದೇವರ ಪ್ರತಿಬಿಂಬ ಮತ್ತು ನಿಸ್ವಾರ್ಥತೆಯ ಸಂಕೇತ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಮಕ್ಕಳ ಮಾತುಗಳು ಸಾಮಾನ್ಯವಾಗಿ ನಿರ್ದೋಷ, ನೈತಿಕವಾಗಿ ಶುದ್ಧ ಮತ್ತು ಪ್ರವೃತ್ತಿಯ ದೃಷ್ಟಿಯಿಂದ ಸರಿಯಾದವೆಯೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಅವರು ಹೇಳಿದಂತೆ ನೀವು ಹೊರಗಡೆ ಹೋಗದಿದ್ದರೆ ಅದು ತಮ್ಮ ಭವಿಷ್ಯದ ಸುರಕ್ಷತೆ ಮತ್ತು ಕುಟುಂಬದ ಶ್ರೇಯಸ್ಸಿಗಾಗಿ ಉತ್ತಮ. ಮಕ್ಕಳಲ್ಲಿ ಇರುವ ಸ್ವಾಭಾವಿಕ ಜ್ಞಾನ ಮತ್ತು ಮುನ್ನೋಟವು ಅತಿ ಲಘು ಭಾವನೆಗಳ ಮೂಲಕ ಕುಟುಂಬದ ಸೌಭಾಗ್ಯಕ್ಕೆ ಸಹಾಯ ಮಾಡುತ್ತದೆ. ಇಂತಹ ನಂಬಿಕೆಗಳು ಕೇವಲ ಪೌರಾಣಿಕ ನಿಲುವುಗಳನ್ನು ಮಾತ್ರವಲ್ಲ, ಮಾನವ ಸಾಮಾಜಿಕ ಜೀವನದಲ್ಲಿ ಸತ್ಯಮೂರ್ತಿ ಕೂಡ ಆಗಿವೆ. ಹೊರಗೆ ಹೋಗುವ ವ್ಯಕ್ತಿಯ ಕಾರ್ಯದಲ್ಲಿ ತಡೆಯನ್ನು ತಪ್ಪಿಸಲು, ಆತ್ಮವಿಶ್ವಾಸವನ್ನು ಉಳಿಸಲು, ಮನಸ್ಸಿನಲ್ಲಿ ಶಾಂತಿಯನ್ನು ಕಾಪಾಡಲು ಮತ್ತು ಕುಟುಂಬದ ಒಗ್ಗಟ್ಟನ್ನು ನಿಭಾಯಿಸಲು ಈ ನಿಯಮಗಳನ್ನು ಪಾಲಿಸುವುದು ಅಗತ್ಯ. ಇದು ದೈವಿಕ ಮಾರ್ಗದರ್ಶನ ಮತ್ತು ಜೀವನ ಚಟುವಟಿಕೆಯಲ್ಲಿ ಯಥಾರ್ಥತೆಯ ಸಂಕೇತವಾಗಿದೆ. ಹೀಗಾಗಿ ಹೊರಗಡೆ ಹೋಗುವ ವ್ಯಕ್ತಿಯನ್ನು ಹಿಂದಿನಿಂದ ಕರೆದು ತಡೆಯುವ ದೋಷ ಮತ್ತು ಮಕ್ಕಳ ಮಾತಿಗೆ ಗೌರವ ನೀಡುವ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಮುಖ್ಯ. ಧಾರ್ಮಿಕವಾಗಿ, ಸಾಂಪ್ರದಾಯಿಕವಾಗಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಈ ನಂಬಿಕೆಗಳು ಕಾರ್ಯಸಾಧನೆ, ಶುಭ ಮತ್ತು ಕುಟುಂಬದ ಸಮೃದ್ಧಿಗೆ ದಾರಿದೀಪಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇವು ಶ್ರದ್ಧೆ, ನಿಷ್ಠೆ ಮತ್ತು ಜೀವನ ಪಾಠಗಳನ್ನು ಹಕ್ಕು ಮಾಡುವಂತೆ ಪ್ರತಿದಿನದ ನಡವಳಿಕೆಗೆ ಮಾರ್ಗದರ್ಶನ ನೀಡುತ್ತವೆ. ಹಿಂದಿನಿಂದ ಯಾರಾದರೂ ಮನೆಯಿಂದ ಹೊರಗೆ ಹೋಗುತ್ತಿರುವ ವ್ಯಕ್ತಿಯನ್ನು ಕರೆದು ತಡೆಯುವ ಸಂದರ್ಭವು ನಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದೆ.
ಸನಾತನ ಪರಂಪರೆಯಲ್ಲಿ ಈ ಘಟನೆ ಕೇವಲ ನೇರವಾದ ಶಬ್ದ ಅಥವಾ ಕ್ರಿಯೆಯಾಗಿರುವುದಲ್ಲ, ಅದು ವ್ಯಕ್ತಿಯ ಕಾರ್ಯಸಾಧನೆ, ಮನಸ್ಸಿನ ಸ್ಥಿತಿ ಮತ್ತು ದೇವರ ಅನುಗ್ರಹವನ್ನು ಕೂಡ ಪ್ರಭಾವಿಸುತ್ತದೆ ಎಂದು ನಂಬಲಾಗುತ್ತದೆ. ಹಿರಿಯರು ನೀಡುವ ಮಾರ್ಗದರ್ಶನವು ಇಲ್ಲಿ ಅತ್ಯಂತ ಮುಖ್ಯ. ಮನೆಯಿಂದ ಹೊರಗೆ ಹೋಗುತ್ತಿರುವ ವ್ಯಕ್ತಿ ಹಿಂದೆ ಕರೆದು ತಡೆಯಲ್ಪಟ್ಟರೆ ಅವರು ಒಮ್ಮೆ ಗಾಬರಿಯಾಗಬಾರದು, ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ಹಿರಿಯರ ಅನುಭವ ಮತ್ತು ಶಾಸ್ತ್ರೋಕ್ತ ಮಾರ್ಗದರ್ಶನ ಪ್ರಕಾರ ಈ ಸಂದರ್ಭದಲ್ಲಿ ಮೊದಲನೇ ನಡವಳಿಕೆ ಮನಸ್ಸಿನ ಶಾಂತಿಯನ್ನು ಸಾಧಿಸುವುದು. ಹೊರಗಡೆ ಹೋಗುವುದನ್ನು ತಕ್ಷಣ ನಿಲ್ಲಿಸಿ ಸ್ವಲ್ಪ ಸಮಯ ಕುಳಿತು ವಿಶ್ರಮಿಸುವುದು ಕಫ ಮತ್ತು ಆತಂಕವನ್ನು ಶಮನಿಸುವಂತೆ ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ನೀರನ್ನು ಕುಡಿಯುವುದು ಅಥವಾ ಸ್ವಲ್ಪ ಆಹಾರ ಸೇವಿಸುವುದು ಮನಸ್ಸಿಗೆ ಶಾಂತಿಯನ್ನು ತರಲು, ದೇಹದ ಏಕಾಗ್ರತೆಯನ್ನು ಪುನಃಸ್ಥಾಪಿಸಲು ಸಹಾಯಕ. ಈ ಹಂತದಲ್ಲಿ ವ್ಯಕ್ತಿ ತನ್ನ ಉದ್ದೇಶವನ್ನು ತಾಳ್ಮೆಯಿಂದ ಪರಿಶೀಲಿಸಬೇಕು. ಹೊರಗೆ ಹೋಗಬೇಕಾದ ಕಾರಣ ಮತ್ತು ಅದರಿಂದ ಉಂಟಾಗುವ ಫಲಿತಾಂಶವನ್ನು ಮನಸ್ಸಿನೊಳಗೆ ಶಾಂತವಾಗಿ ವಿಶ್ಲೇಷಿಸಬೇಕು. ಇದನ್ನು ಮುಂದುವರೆಸಿ ದೇವರನ್ನು ಸ್ಮರಿಸುವುದು ಅತ್ಯಂತ ಅಗತ್ಯವೆಂದು ತಿಳಿಸಲಾಗಿದೆ. ಹೊರಗಡೆ ಹೋಗುವುದಕ್ಕಿಂತ ಮುಂಚೆ ಅಥವಾ ನಂತರ ಹೃದಯದಲ್ಲಿ ದೇವರ ಶಕ್ತಿಯನ್ನು ಸ್ಮರಿಸುವ ಮೂಲಕ ಕಾರ್ಯದಲ್ಲಿ ಶುಭ ಶಕ್ತಿ ಮತ್ತು ಅದೃಷ್ಟವನ್ನು ಆಕರ್ಷಿಸುವ ಸಾಧ್ಯತೆ ಹೆಚ್ಚುತ್ತದೆ. ಶಾಸ್ತ್ರಗಳು ಹೇಳುವಂತೆ ಕಾರ್ಯವು ದೇವರ ಅನುಗ್ರಹವಿಲ್ಲದೆ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ದೇವರನ್ನು ಮನಸ್ಸಿನಲ್ಲಿ ಕೊಂಡೊಯ್ಯುವ ಅಭ್ಯಾಸವು ಪರಿಣಾಮಕಾರಿಯಾಗಿದೆ. ಇದರಿಂದ ಹೊರಗೆ ಹೋಗುವ ವ್ಯಕ್ತಿಯ ಮೇಲೆ ಯಾವುದೇ ಅಸಮರ್ಪಕ ಪರಿಣಾಮಗಳು ಆಗುವುದಿಲ್ಲ ಮತ್ತು ಅವರ ಕೆಲಸ ನಿರ್ಬಂಧರಹಿತವಾಗಿ ನಡೆಯುತ್ತದೆ. ಹಿರಿಯರು ಹೇಳುವಂತೆ ಈ ನಂಬಿಕೆಯು ಕೇವಲ ಪೌರಾಣಿಕ ಪದ್ಧತಿಯಲ್ಲ, ಆದರೆ ಭಾರತೀಯ ಕುಟುಂಬಗಳಲ್ಲಿ ಸಹಜ ಜೀವನ ಶೈಲಿಯಾಗಿ ಪಾಲನೆಯಾಗಿದೆ. ಮನೆಯೊಳಗಿನ ಹಿರಿಯರು ಮನೆಯಿಂದ ಹೊರಗೆ ಹೋಗುವವರನ್ನು ಹಿಂದುಡಿಸಿ ಸ್ವಲ್ಪ ಸಮಯ ಕುಳಿತು ಮನಸ್ಸನ್ನು ಶಾಂತಗೊಳಿಸುವಂತೆ ಸಲಹೆ ನೀಡುತ್ತಾರೆ. ಈ ಕ್ರಮವು ವ್ಯಕ್ತಿಯ ಮನಸ್ಸನ್ನು ಸಂಕೋಚದಿಂದ ಮುಕ್ತಗೊಳಿಸುತ್ತದೆ, ಧೈರ್ಯವನ್ನು ಪುನಃಸ್ಥಾಪಿಸುತ್ತದೆ ಮತ್ತು ಹೊರಗಿನ ಕಾರ್ಯದಲ್ಲಿ ಅವರ ಸಕಾರಾತ್ಮಕ ಶಕ್ತಿ ಬೆಳಗುತ್ತದೆ. ಇಂತಹ ನಡವಳಿಕೆಗಳನ್ನು ಪಾಲಿಸುವ ಮೂಲಕ ಮನೆಯವರು ತಮ್ಮ ಕುಟುಂಬದ ಸುಖ ಸಮೃದ್ಧಿಗೆ, ಕಾರ್ಯಸಾಧನೆಗೆ ಮತ್ತು ದೇವರ ಅನುಗ್ರಹಕ್ಕೆ ದಾರಿ ಮಾಡುತ್ತಾರೆ. ಹಿಂದಿನಿಂದ ಕರೆದು ತಡೆಯುವ ಸಂದರ್ಭವನ್ನು ಧೈರ್ಯ ಮತ್ತು ಶಾಂತಿಯಿಂದ ನಿಭಾಯಿಸುವುದರಿಂದ ಕಾರ್ಯದಲ್ಲಿ ಯಾವ ವಿಧದ ವಿಘ್ನವೂ ಆಗುವುದಿಲ್ಲ. ಬದಲಾಗಿ ಹೊರಗೆ ಹೋಗುವ ವ್ಯಕ್ತಿಯ ಕಾರ್ಯ ನಿರ್ಬಂಧರಹಿತವಾಗಿ ನಿರ್ವಹಣೆಯೊಂದಿಗೆ ಯಶಸ್ವಿಯಾಗಿ ನಡೆಯುತ್ತದೆ. ಒಟ್ಟಾರೆ ಹಿಂದಿನಿಂದ ಯಾರಾದರೂ ಮನೆಯಿಂದ ಹೊರಗೆ ಹೋಗುತ್ತಿರುವ ವ್ಯಕ್ತಿಯನ್ನು ಕರೆದು ತಡೆಯುವ ಸಂದರ್ಭವನ್ನು ನಿಜವಾದ ಜ್ಞಾನ, ತಾಳ್ಮೆ ಮತ್ತು ಶಾಂತ ಮನಸ್ಸಿನಿಂದ ನಿಭಾಯಿಸುವುದರಿಂದ ವ್ಯಕ್ತಿಯ ಆತ್ಮವಿಶ್ವಾಸ, ದೇವರ ಅನುಗ್ರಹ ಮತ್ತು ಕಾರ್ಯಸಾಧನೆ ಎಲ್ಲವೂ ಸ್ಥಿರವಾಗಿರುತ್ತವೆ. ಇದು ಕೇವಲ ನಂಬಿಕೆ ಅಥವಾ ಪೌರಾಣಿಕ ವಿಧಿ ಮಾತ್ರವಲ್ಲ, ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸಿನ ಮಾರ್ಗದೀಪವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.